ಎಲ್ರಿಗೂ ನಮಸ್ಕಾರ. ಕನ್ನಡ 2ನೇ ತರಗತಿ ಪರಿವರ್ತನಾ ಅವಧಿಯ ಕೈಪಿಡಿಯನ್ನು ನೋಡಿದಾಗ ನಮಗೆ ಯಾವೆಲ್ಲ ಕಲಿಕೋಪಕರಣಗಳ ಅವಶ್ಯಕತೆ ಇದೆ, TLMಸು ಅವಶ್ಯಕತೆ ಅನ್ನೋದನ್ನು ನೋಡೋಣ. ಇಲ್ಲಿ ಭಾಷೆಯನ್ನು ಕಲಿಸ್ಲಿಕ್ಕೆ ಇಲ್ಲಿ ಹಾಡು ಕತೆ ಚಟುವಟಿಕೆಗೆ ಹಾಡಿನ ಚಾರ್ಟ್ಗಳು ಬೇಕು. ಕಥೆಯ ಚಾರ್ಟ್ಗಳು ಅಂದರೆ ಅಲ್ಲಿ ಕೊಟ್ಟಿದ್ದಾರೆ ಇಂಥದ್ದೇ ಹಾಡು ಹೇಳಿಸ್ಬೇಕು ಅಂತ, ಅದನ್ನು ಒಂದು ಚಾರ್ಟಲ್ಲಿ ಬರೆದು ತೂಗು ಹಾಕೋಬೇಕು. ಅದನ್ನು ನಾವು ತರಗತಿ ಕೋಣೆಯಲ್ಲಿ ಅದು ಆ, ಚಟುವಟಿಕೆ ಅಗತ್ಯವಿರುವ ಕಲಿಕೋಪಕರಣ. ಹಾಗೆ ಕಥೆಯ ಚಾರ್ಟ್ಗಳು, ಚಿತ್ರಕಥೆ ಚಾರ್ಟ್ ಇದೆ. ಇದನ್ನು ಪ್ರಿಂಟ್ ಹಾಕ್ಕೊಂಡು ಹಚ್ಚಿ ಒಂದು ಇದಕ್ಕೆ ಹಚ್ಚಿ ನಾವು ಇಟ್ಕೋಬಹುದು. ಇನ್ನು ಫ್ಲ್ಯಾಶ್ ಕಾರ್ಡ್ಗಳು ಬೇಕು. ಪದಗಳದ್ದು ಇರುತ್ತೆ, ಅಕ್ಷರಗಳಿರುತ್ತೆ, ಫ್ಲ್ಯಾಶ್ ಕಾರ್ಡ್ಸ್ ಬೇಕು. ಹಾಗೆ ಗೊಂಬೆಗಳು ಬೇಕು. ಇನ್ನು ಧ್ವನಿವರ್ಧಕ ಅಂದರೆ ಮೈಕ್ ಬೇಕು. ಅಲ್ಲಿ ಸ್ವಲ್ಪ ಒಂದಷ್ಟು ಹಾಡುಗಳನ್ನು ಕೇಳಿ ಆಮೇಲೆ ಉತ್ತರಿಸ್ತಕ್ಕಂಥ ಚಟುವಟಿಕೆ ಇರೋದ್ರಿಂದ ಒಂದು ಧ್ವನಿವರ್ಧಕ ಅಥವಾ ಮೊಬೈಲಲ್ಲೂ ಕೂಡ ಮಾಡಬಹುದು ನಾವು ಇದನ್ನು. ಇನ್ನು ನೆಕ್ಸ್ಟ್ ಬಂದರೆ ಚಿತ್ರ ಓದು ಮತ್ತು ಸಂಭಾಷಣೆಗೆ ದೊಡ್ಡ ಚಿತ್ರಪಟಗಳು ಬೇಕು. ದೃಶ್ಯಗಳ ಚಿತ್ರ, ಮಾರುಕಟ್ಟೆ ದೃಶ್ಯ ಆಗಿರ್ಬೋದು, ಜಾತ್ರೆ ದೃಶ್ಯ, ಪ್ರಾಣಿ, ಶಾಲೆ ಇತ್ಯಾದಿ ಇವುಗಳು ಬೇಕಿದ್ರೆ ನಲಿಕಲಿ ಕಾರ್ಡ್ಸ್ಗಳನ್ನು ಉಪಯೋಗಿಸ್ಕೊಳ್ಬೋದು ನಾವು. ಇನ್ನು ಚಿತ್ರ ಕಾರ್ಡ್ಗಳು ಬೇಕು, ಇದು ಕೂಡ ಸಿಗುತ್ತೆ ನಮಗೆ. ಚಿತ್ರ ಮತ್ತು ಪದ ಹೊಂದಾಣಿಕೆ ಕಾರ್ಡ್ಗಳು, ಚಿತ್ರಗಳು ಸಿಕ್ಕರೆ ಅದಕ್ಕೆ ಪದಗಳನ್ನು ಫ್ಲ್ಯಾಶ್ ಕಾರ್ಡ್ಸ್ ಮಾಡಿಕೊಂಡು ಅದನ್ನು ಹೊಂದಿಸ್ತಕ್ಕಂಥ ಚಟುವಟಿಕೆ ಇರೋದ್ರಿಂದ ಈ ಕಾರ್ಡ್ಗಳನ್ನು ಬಳಸ್ಬೋದು. ಇನ್ನು ಅಕ್ಷರ ಕಲಿಕೆಗೆ ಕನ್ನಡ ವರ್ಣಮಾಲೆ ಚಾರ್ಟು, ಅಕ್ಷರಗಳ ಕಾರ್ಡ್ಗಳು, ಚಿಕ್ಕ ಚಿಕ್ಕ ಅಕ್ಷರ ಕಾರ್ಡ್ಗಳು, ಅಕ್ಷರಗಳ ಪಝಲ್ಗಳು ಅಂತ ಹೇಳಿ ಕರೀತಾರೆ. ಏನಂದರೆ ಅಕ್ಷರಗಳನ್ನು ಹಿಂದೆ ಮುಂದೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷರಗಳದ್ದು. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಅಕ್ಷರಗಳು, ಅಕ್ಷರ ಟೈಲ್ಸ್, ಇದು ಕೂಡ ನಲಿಕಲಿ ಕಿಟ್ಟಲ್ಲಿ ಹೊಸದಾಗಿ ಬಂದಿದೆ ಮ್ಯಾಗ್ನೆಟಿಕ್ ಅಕ್ಷರಗಳು ಅಂತೇಳಿ, ಅದನ್ನು ಬಳಸ್ಬೋದು. ಇನ್ನು ಅಕ್ಷರ ಕ್ಯೂಬ್ಗಳು ಅಂತ, ಕ್ಯೂಬ್ಗಳಲ್ಲಿ ಕೊಟ್ಟು ಕ್ಯೂಬ್ ಹಾಕಿದಾಗ ಯಾವ ಅಕ್ಷರ ಬರುತ್ತೆ ಅದರಿಂದ ಪ್ರಾರಂಭವಾಗೋ ಪದ ಮಾಡುವಂಥದ್ದು, ಅದಿರಲಿಲ್ಲ ಅಂದರೆ ಕ್ಯೂಬನ್ನು ತಯಾರಿಸ್ಕೊಳ್ಬೋದು. ನೆಕ್ಸ್ಟ್ ಅಕ್ಷರ ಚಕ್ರ, ಆಲ್ಫಾಬೆಟ್ ವೀಲ್ ಅಂತ ಇದೆ. ಅಂದರೆ ಆ ವೀಲ್ ಥರ ಒಂದು ಮಾಡಿ ಒಂದು ಅಕ್ಷರದಿಂದ ಶುರುವಾಗ್ತಕ್ಕಂಥ ಹಲವಾರು ಪದಗಳನ್ನು ನಾವು ಮಾಡ್ತಕ್ಕಂಥದ್ದು. ಇದನ್ನು ಈಗಾಗಲೇ ನಲಿಕಲ್ಲಿ ಮಾಡ್ಕೊಂಡಿದ್ದೀವಿ. ಸೊ ಅಂಥದ್ದೇ ಮತ್ತಷ್ಟು ಅಕ್ಷರ ಚಕ್ರಗಳನ್ನು ಮಾಡ್ಕೊಳ್ಬೋದು. ಇನ್ನು ಗುಣಿತಾಕ್ಷರ ಮತ್ತು ಒತ್ತಕ್ಷರ ಕಲಿಕೆಗೆ ಬಂದರೆ ಗುಣಿತಾಕ್ಷರ ಚಾರ್ಟ್ಗಳು, ಕಕ ಕಿಕ್ಕಿಯಿಂದ, ಇದು ಕೂಡ ನಲಿಕಲಿ ಕಾರ್ಡಲ್ಲಿ ಇದೆ, ಬಳಸ್ಕೊಳ್ಬೋದು ಅಥವಾ ಹೊಸದಾಗಿ ಚಾರ್ಟನ್ನು ತೊಗೋಬೋದು. ಇನ್ನು ಒತ್ತಕ್ಷರ ಚಾರ್ಟು, ಗುಣಿತಾಕ್ಷರ ರೈಲು ಮಾದರಿ ಅಂತ, ಅಂದರೆ ರೈಲ್ ಶೇಪಲ್ಲಿ ತಯಾರಿಸ್ಕೊಂಡು ಅದನ್ನು ಕ ಕಿ ಅದೇ ಥರ ಅಲ್ಲಿ ನಾವು ಇನ್ನೂ ಚೆಂದ ಮಾಡ್ಕೋಬೋದು ಅಂತಂದರೆ, ಅಂದರೆ ಈಸಿಯಾಗಿ ಮಾಡ್ಕೋಬೋದು ಅಂದರೆ ಅದು ರೈಲ್ ಶೇಪಿಂದ ಮಾಡಿಕೊಂಡು ಅಲ್ಲಿ ಮಧ್ಯದಲ್ಲಿ ಬರೀ ತಲಕಟ್ಟು ಇಡೀ ಅವನ್ನಷ್ಟೇ ಬಿಡಿಸಿ ಇವನ್ನಷ್ಟೇ ಬರೆಯೋದು, ಇಲ್ಲಿ ಗ್ಯಾಪ್ ಮಾಡೋದು, ಗ್ಯಾಪ್ ಮಾಡಿ ಬೇರೆ ಅಕ್ಷರದ ಇದನ್ನು ಅಲ್ಲಿ ಸೇರಿಸ್ತಕ್ಕಂಥದ್ದು, ಈ ಥರ ಮಾಡ್ಕೊಳ್ಬೋದು. ಇನ್ನು ಪದ ನಿರ್ಮಾಣ ಕಾರ್ಡ್ಗಳು ಅಂತ, ಪದಗಳನ್ನು ರಚಿಸ್ತಕ್ಕಂಥ ಕಾರ್ಡ್ಗಳು, ಮರಳು ತಟ್ಟೆ ಸ್ಯಾಂಡ್ ಟ್ರೇ, ಇನ್ನು ಗಾಳಿಯಲ್ಲಿ ಬರೆಯಲು ಸೂಚನಾ ಕಾರ್ಡ್ಗಳು ಅಂತ ಇದೆ. ಇದರ ಒಂದು ಕಾರ್ಡಲ್ಲಿ ನಾವು ಏನೇನು ಸೂಚನೆಗಳನ್ನು ನೀಡ್ಬೋದು ಗಾಳಿಯಲ್ಲಿ ಬರೀಲಿಕ್ಕೆ ಅಂತಕ್ಕಂಥದ್ದು ಸೂಚನಾ ಕಾರ್ಡ್ಗಳು. ಈ ಚಟುವಟಿಕೆ ಕೈಪಿಡಿಯಲ್ಲಿರುವ ಚಟುವಟಿಕೆಗೆ ಆಧರಿಸಿರುವ TLMಗಳಿವೆಲ್ಲವು. ಇನ್ನು ಓದುವ ಕೌಶಲ್ಯ ಅಭಿವೃದ್ಧಿಗೆ ಪದ ಕಾರ್ಡು, ವಾಕ್ಯಪಟ್ಟಿ, ಬಿಗ್ ಬುಕ್ಸು, ಚಿತ್ರ ಪುಸ್ತಕಗಳು, ಕಥೆ ಪುಸ್ತಕಗಳು ಹಾಗೂ ಓದಿನ ಮೂಲೆ. ಇನ್ನು ಆಟ ಆಧಾರಿತ ಚಟುವಟಿಕೆಗೆ, ಆಟಕ್ಕೋಸ್ಕರ ಇಲ್ಲಿ ಆಟ ಆಧಾರಿತದ ಒಂದು ಚಟುವಟಿಕೆ ಇರೋದ್ರಿಂದ ಡೈಸ್ಗಳು ಬೇಕು ನಮಗೆ. ಡೈಸ್, ಪದ ಚೀಟಿಗಳು ಬೇಕು, ಚೀಟಿ ಆಟ ಆಡೋದು, ಹೊಂದಾಣಿಕೆ ಆಟಗಳು ಅಂತ ಇದೆ, ಅಂದರೆ ಪದಗಳನ್ನು ಹೊಂದಿಸ್ತಕ್ಕಂಥದ್ದು, ಚಿತ್ರಗಳಿಗೆ ಪದ ಜೋಡಣೆ ಆಟಗಳು, ಅಕ್ಷರ ಬಿಂಗೋ ಅಂತ. ಇನ್ನು ಕತೆ ಕಟ್ಟುವ ಕಾರ್ಡ್ಗಳು, ಅಂದರೆ ಚಿತ್ರಗಳನ್ನು ಬೇರೆ ಬೇರೆ ಮಾಡಿ ಜಂಬಲ್ಸ್ ಮಾಡಿ ಕತೆಗಳನ್ನು ಕಟ್ತಕ್ಕಂಥ ಕಾರ್ಡ್ಗಳು. ಇನ್ನು ಅಕ್ಷರ ಬಿಂಗೋ ಅಂತಂದರೆ ಕ ಅಥವಾ ನಾವು ಏನು ಕಲಿಸ್ತಾ ಇದ್ದೀವಿ ಇವತ್ತು ಅಂತಕ್ಕಂಥ ಅಕ್ಷರಗಳದ್ದು ಇದು ನಲಿಕಲ್ಲಿನಲ್ಲಿ ಇತ್ತು ಒಂದು ನಾವು ಕಾರ್ಡ್ಗಳು. ಸೊ ಈ ಕಾರ್ಡನ್ನು ಯಾವುದೇ ಕಾರಣಕ್ಕೂ ಕಾರ್ಡನ್ನ ತೆಗಿಬೇಡಿ. ಕನ್ನಡಕ್ಕೆ ತುಂಬ ಉಪಯುಕ್ತವಂತ, ಕನ್ನಡಕ್ಕೆ ಆಗಿರ್ಬೋದು, ಪರಿಸರಕ್ಕಾಗಿರ್ಬೋದು, ಇಂಗ್ಲೀಷು ಕೂಡ ಅದನ್ನು ಬಳಸ್ಕೋಬೋದು, ಇಂಗ್ಲೀಷಲ್ಲಿ ಹೇಳೋಕ್ಕೆ. ಸೊ ಹಾಗಾಗಿ ನಲಿಕಲಿ ಕಾರ್ಡನ್ನ ಯಾವುದಕ್ಕೂ ತೆಗಿಯೋಕ್ಕೆ ಹೋಗ್ಬೇಡ್ರಿ, ಉಪಯೋಗಿಸ್ಕೊಡ್ರಿ ಅವುಗಳನ್ನು ಕೂಡ. ಇನ್ನು ಸೃಜನಾತ್ಮಕ ಒಂದು ಕಲಿಕೆಗಾಗಿ ಬಣ್ಣದ ಪೆನ್ಸಿಲ್ಗಳನ್ನು ತೊಗೊಳ್ಳಿ, ಕ್ರೇಯಾನ್ಸ್ ಇಟ್ಕೊಳ್ರಿ, ಸ್ಕೆಚ್ ಪೆನ್, ಚಾರ್ಟ್ ಪೇಪರ್ಸು, ಗಮ್ಮು, ಕತ್ರಿ ಇಲ್ಲಿ ಒಂದು ನಾನು ಸೂಚನೆ ಕೊಟ್ಟಿದ್ದೀನಿ, ಶಿಕ್ಷಕನ ಮೇಲ್ವಿಚಾರಣೆಯಲ್ಲಿ ಮಕ್ಕಳಿಗೆ ಬಳಸಕ್ಕೆ ಬಿಡಬೇಕು ಇದನ್ನು. ನೆಕ್ಸ್ಟ್ ಬಣ್ಣದ ಕಾಗದಗಳು. ಇನ್ನು ತರಗತಿಯನ್ನು ಹೇಗೆ ಸಜ್ಜುಗೊಳಿಸ್ಕೊಳ್ಬೇಕು ಅಂತಂದರೆ, ಗೋಡೆಯಲ್ಲಿ ವರ್ಣಮಾಲೆಗೆ ಸ್ಪೇಸ್, ಪದಗುಡಿ, ಹಾಜರಾತಿ ಚಾರ್ಟ್ ಹಾಕ್ಕೊಳ್ರಿ, ದಿನಾಂಕ ಮತ್ತು ವಾರದ ದಿನಗಳ ಚಾರ್ಟ್, ಕ್ಯಾಲೆಂಡರ್ ಹಾಕ್ಕೊಂಡ್ರೆ ಆಯಿತು. ವಿದ್ಯಾರ್ಥಿಗಳ ಕೃತಿಗಳ
ಪ್ರದರ್ಶನ, ಪೆನಲ್ ಬೋರ್ಡ್, ಇನ್ನು ಓದುವ ಮೂಲೆ. ಇದು ತರಗತಿ ಕೋಣೆಯಲ್ಲಿ ಇಷ್ಟನ್ನು ಅಣಿ ಮಾಡಿಕೊಳ್ಳ್ರಿ. ಹಾಗಿದ್ರೆ ಒಟ್ಟಾರೆ ಯಾವ್ಯಾವ TLMನ ಯೂಸ್ ಮಾಡ್ಕೊಳ್ಬೇಕು ಅಂತಂದರೆ ಕನ್ನಡ ವರ್ಣಮಾಲೆ ಚಾರ್ಟ್, ಗುಣಿತಾಕ್ಷರ, ಒತ್ತಕ್ಷರ ಚಾರ್ಟ್, ಚಿತ್ರ ಕಾರ್ಡು, ಪದ ಕಾರ್ಡು, ಕಥೆ ಚಿತ್ರಗಳು, ಓದು ಮೂಲೆ ರೀಡಿಂಗ್ ಕಾರ್ನರ್ ಬುಕ್ಸು, ಅಕ್ಷರ ಪಜಲ್ಗಳು, ಚಟುವಟಿಕೆ ಹಾಡುಗಳು, ಬಣ್ಣದ ಸಾಮಗ್ರಿಗಳು ಅಂದರೆ ಅವೇ ಹೇಳಿದ್ವಲ್ಲ, ಇನ್ನು ಕತ್ರಿ, ಗಮ್ಮು, ಕ್ರೇಯನ್ಸು, ಪೆನ್ಸಿಲ್ಸು, ಪ್ರತಿ ಬಣ್ಣದ ಪೇಪರ್ಸ್, ಇವು ಬಣ್ಣದ ಸಾಮಗ್ರಿಗಳು. ಒಟ್ಟಾರೆ ಈ ಮುಖ್ಯವಾದಂಥ 10 TLMsನ ನೀವು ನೀಟಾಗಿ ಜೋಡಿಸ್ಕೊಂಡ್ರೆ ನಿಮ್ಮ 2ನೇ ತರಗತಿ ಪರಿವರ್ತನಾ ಅವಧಿಗೆ ತುಂಬ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು.